ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ ಸ್ನೇಹಿತರೆ, ಭಾನುವಾರ ಆಗಿದ್ರು ಇವತ್ತು ರೈಸ್ ಬಾತ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರಬೇಕು, ನಾನು ರೆಗ್ಯುಲರ್ ಫಾಲೋವರ್ ಆಗಿದ್ರೆ ಗೊತ್ತಿರುತ್ತೆ. ಭಾನುವಾರದ ಹೊತ್ತು ನಾನು ತಿಂಡಿಗೆ ರಜಾ ಕೊಟ್ಟಿರ್ತೀನಿ. ಅವತ್ತಿನ ದಿನ ರಾಗಿ ಗಂಜಿ ಆ್ಯಂಡ್ ಹಾಲು, ಬ್ರೆಡ್ ನನ್ನ ಮಗಳ ಫೇವ್ರೆಟ್ ಅಷ್ಟು. ಅದಾದಮೇಲೆ ಇನ್ನೂ ಒಂದು ಅವ್ಳ ಫೇವ್ರೆಟ್ ಅಂದರೆ ಮೆಂತ್ಯ ಮುದ್ದೆ, ಸಿಹಿ ಹಾಕ್ಬಿಟ್ಟು ಮೆಂತ್ಯ ಮುದ್ದೆ ಮಾಡ್ತಾರಲ್ವ ಅದು. ಸೊ ಅದನ್ನು ಮಾಡ್ತೀವಿ ತಿಂಡಿಗೆ. ಬಾಕಿದು ನಾರ್ಮಲ್ ತಿಂಡಿನ ಸ್ಕಿಪ್ ಮಾಡಿಬಿಟ್ಟು, ಬಟ್ ಇವತ್ತು ತಿಂಡಿ ಮಾಡ್ತಾಯಿದ್ದೀನಿ. ಹಾಗೆ ಮಧ್ಯಾಹ್ನಕ್ಕೂ ಕೂಡ ಆಗೋ ಥರನೇ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಂತ ನಿಮಗೆ ತಿಳಿಸ್ತೀನಿ ಬನ್ನಿ. ಸೊ ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಸಾಲೆ ತೆಗೆದಾಗ ನಾನು ನಿಮಗೆ ತೋರ್ಸೋದಕ್ಕಾಗಲಿಲ್ಲ. ಸ್ವಲ್ಪ ಹರಿಬರಿಯಲ್ಲೇ ಇದ್ದೆ ಅಂತ ಅಂದ್ಕೊಳ್ಳಿ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ಲ ಅಂಥೇಳಿ ಮತ್ತೆ ಇವತ್ತು ಭಾನುವಾರ ಆಗಿದ್ರೂ ಕೂಡ ಗುಡಿಸಿ ಒರೆಸಿ ಪೂಜೆ ಮಾಡಿ ತಿಂಡಿ ಮಾಡ್ತಾಯಿದ್ದೀನಿ. ಲೇಟ್ ಆಗಬಾರ್ದು ಅಂತ ಹೇಳಿಬಿಟ್ಟು ಅರ್ಜೆಂಟಾಗಿ ಮಾಡಿದೆ. ಅದು ನಾನು ಮಸಾಲೆಗಳನ್ನ ಹೆಂಗೆ ತೆಗ್ದಿದ್ದೀನಿ ಅಂತ ತೋರಿಸೋದನ್ನು ಮರ್ತುಬಿಟ್ಟೆ. ಆ್ಯಂಡ್ ಇದು ಸೋಯಾ ಚಂಕ್ಸ್ನ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಕುದಿಸಿ ಇದನ್ನು ನೀರನ್ನು ಹಿಂಡ್ಕೊಂಡು ಇದು ಸ್ವಲ್ಪ ಫ್ರೈ ಥರ ಮಾಡೋಣ, ರೋಸ್ಟ್ ಥರ ಮಾಡೋಣ. ಬೇಕಿದ್ರೆ ನಾವು ರೈಸ್ಗೆ ಹಾಕಿಬಿಟ್ಟು ಕುಕ್ ಮಾಡಿಬಿಡ್ಬೋದಿತ್ತು, ಬಟ್ ಅದು ಅಷ್ಟೊಂದು ಫ್ಲೇವರ್ಫುಲ್ ಇರೋದಿಲ್ಲ. ಸೊ ಸಪ್ರೇಟಾಗಿ ಇದನ್ನು ಕುಕ್ ಮಾಡೋಣ ಅಂಥೇಳಿ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಎಷ್ಟು ಸೋಯಾ ಚಂಕ್ಸ್ ಬೇಕೋ ಅಷ್ಟನ್ನು ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ಆದಷ್ಟು ನೀರು ಹಿಂಡ್ಕೊಂಡು ಬಿಟ್ಟಿದ್ದೀನಿ, ಆಯಿತಾ. ಆಮೇಲೆ ಇದಕ್ಕೆ ಖಾರ ಹಾಕಿದ್ದೀನಿ, ಚಿಲ್ಲಿ ಪೌಡರ್ ಎಷ್ಟು ಬೇಕಷ್ಟು, ಧನಿಯಾ ಪುಡಿ ಹಾಕಿದ್ದೀನಿ 1 ಸ್ಪೂನಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ನೀವು ಕ್ವಾಂಟಿಟಿಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಕೊನೆಯಲ್ಲಿ ನಾನು ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ತೀನಿ, ಅದು ಕುಕ್ ಮಾಡಬೇಕಾದ್ರೆ ಮಾಡ್ತೀನಿ. ಸೊ ಎಲ್ಲನೂ ಈಗ ಬ್ಲೆಂಡ್ ಆಗೋದಕ್ಕೆ ಚೆನ್ನಾಗಿ ಅಂಟ್ಕೊಳ್ಬೇಕಲ್ಲ, ಹೀರ್ಕೊಳ್ಬೇಕಲ್ಲ ಎಲ್ಲನೂ ಅಂತ ಹೇಳಿಬಿಟ್ಟು ಸ್ವಲ್ಪ ಮೊಸರು ಹಾಕಿದ್ದೀನಿ. ಅದಕ್ಕೇನೆ ನಾನು ಹೇಳಿದ್ದು ನೀರನ್ನು ಫುಲ್ ಹಿಂಡ್ಕೊಂಡು ಬಿಟ್ಟಿರಬೇಕು. ಸೊ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಕಲಸಿ ಈಗ ಒಂದು ಮಧ್ಯಾಹ್ನದ ತನಕನೂ ಇಡ್ತೀನಿ. ಮಿನಿಮಮ್ 1 ಅವರ್ 2 ಅವರ್ ಇಟ್ರೂ ಒಳ್ಳೆಯದು. ಸ್ವಲ್ಪ ಅರಿಶಿನದ ಪುಡಿ ಹಾಕಬೇಕು. ಸೊ ನಾನು ಇವಾಗ ಹಾಕೋದನ್ನು ಮರ್ತುಬಿಟ್ಟಿದ್ದೆ, ಆಮೇಲೆ ಕೊನೆಯಲ್ಲಿ ಸೇರಿಸಿದ್ದೀನಿ. ಸೊ ಅರಿಶಿನದ ಪುಡಿ ಸ್ವಲ್ಪ, ಆಮೇಲೆ ಕುಕ್ ಮಾಡೋ ಟೈಮಲ್ಲಿ ಸ್ವಲ್ಪ ಗರಂ ಮಸಾಲ, ಮತ್ತು ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇಡೋ ಟೈಮಲ್ಲಿ 1-2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಡಸ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಸ್ವಲ್ಪ ನಾವು ರೋಸ್ಟ್ ಮಾಡ್ದಂಗೆ ಮಾಡ್ತೀವಲ್ವ, ಆವಾಗ ಒಂದು ಲೇಯರ್ ಫಾರ್ಮ್ ಆಗಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ರಂಚ್ಗೋಸ್ಕರ. ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು, ನಾನು ಅದು ಕುಕ್ ಆಗೋದು ತುಂಬ ಟೈಮ್ ಹಿಡಿಸುತ್ತೆ ಜಾಸ್ತಿ ಹಾಕಿದ್ರೆ. ಅದಕ್ಕೆ 1-2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ನೀರು ತೇವಾಂಶ ಇರುತ್ತಲ್ಲ, ಅದೆಲ್ಲನೂ ಹೀರ್ಕೊಂಡು ಬಿಡುತ್ತೆ ಹಸಿಟ್ಟನ್ನ. ಸ್ನೇಹಿತರೆ, ಈಗ ಸ್ನಾನ ಆಯಿತು, ಬೇಗ ರೆಡಿ ಆಗಬೇಕು, ಲೇಟ್ ಆಗ್ತಾ ಇದೆ. ಅಂದರೆ ನಮಗೆ 3 ಗಂಟೆ ತನಕನೂ ಟೈಮ್ ಇದೆ, ಆದ್ರೂ ಸ್ವಲ್ಪ ಬೇಗ ಹೋಗಿ ಬರೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಸೀರೆ ತೆಗೆದಿಟ್ಕೊಂಡಿದ್ದೆ ನೆನ್ನೆನೆ. ಸೊ ಸೀರೆ ಉಟ್ಕೊಳ್ಬೇಕು, ಈಗ ಪೂಜೆ ಮಾಡಿಬಿಡ್ತೀನಿ. ಆಮೇಲೆ ಸೀರೆ ಉಟ್ಕೊಳ್ಬೇಕು, ಮೇಕಪ್ ಅಂತ ಏನಿಲ್ಲ, ಬಟ್ ಜ್ಯುವೆಲ್ರಿ ಸ್ವಲ್ಪ ತೆಗೆದಿಟ್ಟಿದ್ದೆ, ಅದನ್ನು ಹಾಕ್ಕೊಂಡು ಬನ್ನಿ ಹೋಗಿ ಬರೋಣ. ವಿ ಆರ್ ರೆಡಿ ಸ್ನೇಹಿತರೆ. ಇಬ್ಬರು ಕೂದಲು ಒದ್ದೆ, ಕೈ ನೋವು. ಸಾಕು ಬಿಡು, ಒಂದು ಹೇರ್ ಬ್ಯಾಂಡ್ ಹಾಕೋ. ಆ ಥರ ಮಾಡಬೇಡ, ನೀನು ಅಲ್ಲಿ ಮಾಡಿರೋ ಕಡೆನೇ ಡ್ಯಾಂಡ್ರಫ್ ನಿನಗೆ. ಆ ಥರ ಮಾಡಬೇಡ, ಹಿಂದೆ ಮಾಡು. ಸಾನುಗದು ಏನೋಪ್ಪ, ಡ್ಯಾಂಡ್ರಫ್ ಹೋಗೋದೇ ಇಲ್ಲ, ಎಷ್ಟು ಕೇರ್ ಮಾಡಿದ್ರೂ ಬಂದೇ ಬರುತ್ತೆ. ಸೊ ಇವತ್ತು ಕೂಡ ಮೊಸರು ಹಚ್ಬಿಟ್ಟು ಸ್ನಾನ ಮಾಡಿಸಿದ್ದೀನಿ, ಅವಾಗ ಕಡಿಮೆ ಇರುತ್ತೆ. ಓಕೆ ಬನ್ನಿ ಸ್ನೇಹಿತರೆ, ಒಂದು ಕ್ಲಿಪ್ ಹಾಕ್ಕೊಂಡೀಗ ಹೊರಡೋಣ. ಸಾಕು, ಬೇಡ ಅಂದರೂ ಮಾಡಿದ್ಯಾ ನೋಡು. ಅಡಿಯಪ್ಪ, ನಾನಿವತ್ತು ಸೆಟ್ ಪಿನ್ನು ಮಾಡಿಲ್ಲ, ಸುಮ್ಮನೆ ಒಂದು ಸೆರಗು ತೆಗ್ದಿದ್ದೀನಿ. ಹಾಂ ಆಯಿತು ಬನ್ನಿ. ಹಾಂ ರೆಡಿ, ಅವಳು ರೆಡಿ. ಸೊ ಈ ಜೋಮಾಲೆ ಹಾಕ್ದಾಗೆಲ್ಲ ಇದು ಎಷ್ಟು ಗ್ರಾಮ್ ಇದೆ, ಇದು ಎಷ್ಟು ಗುಂಡಿದೆ ಅಂತ ಕೇಳ್ತಾರೆ. ನಾನು ಒಂದು ದಿನಾನೂ ಇಷ್ಟು ದಿನದ ಲೆಕ್ಕ ಹಾಕಿಲ್ಲ. ಇವತ್ತು ಬಂದ್ಮೇಲೆ ಲೆಕ್ಕ ಹಾಕೋಣ. ನಡಿ ಹೊರಡೋಣ. ನೀನು ಲಂಗ ದಾವಣಿ ಹಾಕಿದ್ಯಾ, ನಿಮ್ಮಪ್ಪ ಪಂಚೆ ಹಾಕ್ಬಾರ್ದಾ? ಶೂಸ್, ಚಪ್ಪಲ್ ಏನಾಗುತ್ತೆ?
ಇನ್ನೇನು ಹಾಕ್ಬೇಕು? ಇವತ್ತು ಹಾಲು ಬಿಂದಿಗೆ ಅಭಿಷೇಕ ಇರೋದ್ರಿಂದ ಹಾಲಿನ ಟ್ಯಾಂಕ್ ತರಿಸಿ ನಿಲ್ಲಿಸಿದ್ದಾರೆ. ತುಂಬ ರಶ್ ಇತ್ತು ಅನಿಸುತ್ತೆ ಬೆಳಿಗ್ಗೆ, ಎಲ್ಲ ಅರೇಂಜ್ ಮಾಡಿದ್ದಾರೆ. ಇವಾಗ ಸ್ವಲ್ಪ ಕಡಿಮೆ ಇದೆ ರಶ್. ಸೊ ಇವತ್ತೇನು ಒಕೇಶನು ಅಂತ ಗೊತ್ತಿಲ್ಲದೆ ಇರೋರಿಗೆ ತಿಳಿಸ್ತೀನಿ. ಇದು ನಾನು ಲಾಂಗ್ ಬ್ಯಾಕೆ ತಿಳಿಸಿದ್ದೆ ಇದೇನು ಅಂತ. ಇದು ವಿದ್ಯಾರಣ್ಯಪುರದಲ್ಲಿರುವ ಫೇಮಸ್ ದುರ್ಗಾ ಪರಮೇಶ್ವರಿ, ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇಲ್ಲಿ ಒಂದು ವರ್ಷಕ್ಕೆ ಒಂದು ಸಾರಿ ಹಾಲಭಿಷೇಕ ಅಂತ ಮಾಡ್ತಾರಂತೆ. ಇದು ನಮಗೆ ಆಷಾಢದಲ್ಲಿ ನಾವು ಹೋಗಿದ್ವಲ್ಲ ಆವಾಗ ಗೊತ್ತಾಗಿತ್ತು. ಆವಾಗಲೇ ನಾವು ಚೀಟಿ ಬರ್ಸಿದ್ವಿ. ಇವತ್ತು ಬಂದು ಚೀಟಿ ಬರ್ಸೋ ಥರ ಏನೂ ಇಲ್ಲ. 2 ಥರ ಅಭಿಷೇಕದ ಚೀಟಿ ಬರೆಸ್ಬೋದು. ಒಂದು ಹಾಲು ಅಭಿಷೇಕ, ಇನ್ನೊಂದು ಹಾಲು ಬಿಂದಿಗೆ ಅಭಿಷೇಕ ಅಂತ ಹೇಳಿಬಿಟ್ಟು ಒಂದೊಂದಕ್ಕೆ ಒಂದೊಂದು ರೇಟ್ ಇಟ್ಟಿದ್ರು. ಹಾಲು ಅಭಿಷೇಕ ಅಂದರೆ 200 ರೂಪೀಸ್ ಪರ್ ಫ್ಯಾಮಿಲಿ ಅಥವಾ ಪರ್ ಹೆಡ್ ಒಂದು ಚೊಂಬು ಕೊಡ್ತಾರೆ ಹಾಲು. ಹಾಲು ಬಿಂದಿಗೆ ಅಭಿಷೇಕ ಅಂದರೆ ಈ ಥರ ಹಿತ್ತಾಳೆ ಚೊಂಬಲ್ಲಿ ಹಾಲನ್ನು ಕೊಡ್ತಾರೆ. ಅದನ್ನು ತೊಗೊಂಡು ಹೋಗ್ಬಿಟ್ಟು ನಾವು ಗರ್ಭಗುಡಿ ಒಳಗಡೆ ಹತ್ತಿರಕ್ಕೆ ಬಿಡ್ತಾರೆ. ಹತ್ತಿರಕ್ಕೆ ಬಿಟ್ಟು ನಾವೇ ಅಭಿಷೇಕ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ನೋಡ್ಬೋದು ಹೇಗೆ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಿಂತಿದ್ದಾರಲ್ವಾ, ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ. ನಾವು ಇದಕ್ಕಿಂತ ಬಿಯಾಂಡ್ ಹೋಗೋ ಹಾಗಿಲ್ಲ. ಅಲ್ಲಿ ಪೂಜೆ ನಡೀತಾ ಇಲ್ಲ ಅನ್ಸುತ್ತೆ, ಅದಕ್ಕೆ ಇಲ್ಲಿ ಉತ್ಸವ ಮೂರ್ತಿ ಇಟ್ಟು ಇಲ್ಲೇನೆ ನಾವು ತೊಗೊಂಡೋಗಿದ್ದ ಪೂಜೆನೆಲ್ಲ ಇಲ್ಲೇನೆ ಪೂಜೆ ಮಾಡ್ತಾ ಇದ್ದಾರೆ. ಒಳಗಡೆ ಬರೀ ಅಭಿಷೇಕ ಮಾಡ್ತಾ ಇದ್ದಾರೆ. ಸೊ ಈ ಬಾಗಿಲು ಒಳಗಡೆ ನಮಗೆ ಬಿಡೋದಿಲ್ಲ ಯೂಶ್ವಲಿ. ಇವತ್ತು ಅಭಿಷೇಕ ಮಾಡೋರಿಗೆ ಅಥವಾ ದರ್ಶನಕ್ಕೆ ಬಂದಿರೋರ್ಗೂ ಕೂಡ ಬಿಡ್ತಾ ಇದ್ದಾರೆ ಅನ್ಸುತ್ತೆ. ಯಾಕಂದರೆ ರೆಸ್ಟ್ರಿಕ್ಷನ್ಸ್ ಏನು ಮಾಡಿರಲಿಲ್ಲ. ಈ ಟೈಮಲ್ಲಿ ನಾವು ಒಳಗಡೆ ತನಕ ಹೋಗ್ಬಿಟ್ಟು ಅಭಿಷೇಕ ಮಾಡ್ಬೋದು ಅಂತ ಒಂದು ಆಸೆಯಿಂದ ರಾಜೇಶ್ ನಾವು ಗರ್ಭಗುಡಿಯ ಒಳಗಡೆ ಹೋಗಬೇಕು, ನಾವೇ ಮಾಡ್ತೀವೇನೋ ಅಂತ ಅಂದ್ಕೊಂಡು ಈ ಥರ ಚೀಟಿ ಬರ್ಸಿದ್ರು. ನಾವು ಮಾಡಲಿಲ್ಲ, ಅವರೇ ಈಸ್ಕೊಂಡು ಅವರೇ ಮಾಡ್ತಾ ಇದ್ದಾರೆ ದೇವಿಗೆ. ಇದರಿಂದ ಬಿಯಾಂಡ್ ಬಿಟ್ಟಿಲ್ಲ. ಸೊ ಅಭಿಷೇಕ ಮಾಡಿ ಆ ಬಿಂದಿಗೆನ ನಮಗೆ ಕೈಗೆ ವಾಪಸ್ ಕೊಟ್ಟು ಕಳಿಸ್ತಾ ಇದ್ದಾರೆ. ಸೊ ದುರ್ಗಾ ಪರಮೇಶ್ವರಿ ತುಂಬ ಸ್ಟ್ರಾಂಗ್ ಅಂತ ಕೇಳಿದ್ದೀನಿ, ನಿಮ್ಮಲ್ಲೂ ತುಂಬ ಜನ ಹೇಳಿದ್ದೀರಾ ಪವರ್ಫುಲ್ ತಾಯಿ ಅಂತ ಹೇಳಿಬಿಟ್ಟು. ಸೊ ಇವತ್ತು ಅಭಿಷೇಕ ಮಾಡಿಸಿ ಆಶೀರ್ವಾದ ತಗೊಂಡು ಬರ್ತಾ ಇದ್ದೀವಿ. ಈಗ ಸುಮಾರು ದೇವರುಗಳ ದರ್ಶನ ಮಾಡ್ಬೋದು ಈ ದೇವಸ್ಥಾನಕ್ಕೆ ಬಂದರೆ. ಅದೆಲ್ಲನೂ ಮುಗಿಸ್ಕೊಂಡು ಹಾಗೆ ಪ್ರಸಾದ ಈಸ್ಕೊಂಡು ಈಗ ಮನೆ ಕಡೆ ಹೊರಟಿದ್ದೀವಿ. ಹಾಗೆ ಲಾಸ್ಟಲ್ಲಿ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಬನ್ನಿರಿ ಇಲ್ಲಿ ಅಂತ ಹೇಳಿಬಿಟ್ಟು ಕರೆದು ಅವ್ರದ್ದು ಒಂದು ಫೋಟೋ ತೆಗಿತಾ ಇದ್ದೀನಿ. ಆಮೇಲೆ ನಿಮ್ಮದು ನೀವು ತೆಗೆಸ್ಕೊಳ್ಳಿ ಅಂದ್ಬಿಟ್ಟು ನಂದು ಮತ್ತು ಸಾನದ್ದು ಒಂದು ಫೋಟೋ ತೆಗೆದ್ರು. ಬಂದ್ವಿ ಮನೆಗೆ. ಆ್ಯಕ್ಚುಲಿ ತುಂಬಾ ರಶ್ ಇರುತ್ತೇನೋ ಅಂತ ಅಂದ್ಕೊಂಡಿದ್ವಿ, ಬಟ್ ಎಲ್ಲ ಖಾಲಿ ಆಗಿತ್ತು. ಈಗ ಜನ ಇರಲಿಲ್ಲ. ಬಟ್ ಅಲ್ಲಿ ಕ್ಯೂ ಸಿಸ್ಟಮ್ ಎಲ್ಲ ಮಾಡಿದ್ರಲ್ವ, ಚೆನ್ನಾಗಿ ಮಾಡಿದರು. ಆ್ಯಂಡ್ ಅಲ್ಲಿ ಹೇಗೆ ಗೊತ್ತಾ, ಆ ಟ್ಯಾಂಕಿಂದ ಡೈರೆಕ್ಟ್ ಅವರು ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ರು ಹಾಲಿಂದು, ಅಲ್ಲಿಗೆ ಪೈಪ್ ಕೊಟ್ಕೊಂಡ್ಬಿಟ್ಟಿದ್ರು. ಸೊ ಖಾಲಿ ಆಗ್ತಾ ಇದ್ದಂಗೆ ಅಲ್ಲಿ ಹೋಗ್ಬಿಟ್ಟು ನಲ್ಲಿ ತಿರುಗಿಸೋ ಥರ ತಿರುಗಿಸಿದ್ರೆ ಅಲ್ಲಿ ಬಂದುಬಿಟ್ಟು ಪಾತ್ರೆಯಲ್ಲಿ ನೀರಂತಿನ ಹಾಲು ತುಂಬಿಕೊಳ್ಳುತ್ತೆ. ಆಯಿತಾ. ಇಲ್ಲಿ ಹಾಲಿಂದ ಅಭಿಷೇಕಕ್ಕೆ ಆಮೇಲೆ ಅಲ್ಲಿ ಬಂದಿರೋರಿಗೆಲ್ಲನೂ ಇವತ್ತು ಅನ್ನದ ಪ್ರಸಾದ ಕೊಡ್ತಾಯಿದ್ರು. ಅಂದರೆ ಯಾವಾಗಲೂ ಕೊಡ್ತಾರೆ, ದಿನ ಹೋದರೂ ಕೂಡ ಇರುತ್ತೆ ಅನಿಸುತ್ತೆ. ನಾವು
ಗೊತ್ತಿಲ್ಲ, ನಾವು ಅಪರೂಪಕ್ಕೆ ಹೋಗೋದು. ಇವತ್ತು ಅನ್ನ ಪ್ರಸಾದನೂ ಇತ್ತು, ಅದ್ರ ಜೊತೆ ಹಾಲು ಕೂಡ ಬಿಸಿ ಮಾಡಿದಂತೆ ಸಕ್ಕರೆ ಹಾಕಿ ಹಾಲು ಕೊಡ್ತಿದ್ರು. ನಾನು ಅಂದ್ಕೊಂಡೆ ಅಲ್ಲಿ ಅಭಿಷೇಕದ ಹಾಲು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಬರೀ 1 ಗ್ಲಾಸ್ ತೊಗೊಂಡೆ. ಆಮೇಲೆ ಸಾನು ಕುಡಿದ್ಬಿಟ್ಟು ಹೇಳಿದ್ಲು, ಇಲ್ಲ ಮಮ್ಮ ಬಿಸಿ ಇದೆ, ಸಿಹಿ ಇದೆ ಅಂತ. ಓ ಸರಿ, ಇವರು ಪ್ರಸಾದ ರೀತಿಯಲ್ಲೇ ಎಲ್ಲರಿಗೂ ಹಂಚ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಇವತ್ತು ಮಧ್ಯಾಹ್ನಕ್ಕೆ ಇದೇ ಆಗಿಬಿಡುತ್ತೆ. ನಾನು ಮಾಡಿರೋದು ರೈಸು ಮಿಕ್ಕೊಳ್ಳುತ್ತೆ. ಓಕೆ, ಆಮೇಲೆ ಇನ್ನೂ ಒಂದು ನಾವು ಹಾಲು ಬಿಂದಿಗೆ ಅಂತ ತೊಗೊಂಡಿದ್ದು. ಹಾಲು ಬಿಂದಿಗೆ, ಹಾಲು ಅಭಿಷೇಕ 2 ಥರ ಇತ್ತು. ಹಾಲು ಅಭಿಷೇಕ ಅಂದರೆ 200 ರೂಪೀಸ್ ಕೊಡಬೇಕು. ಅದಕ್ಕೆ ಏನು ಮಾಡ್ತಾರೆ, ಈ ಥರದ್ದು ಒಂದು ಸ್ಟೀಲ್ ಚೆಂಬು ಕೊಡ್ತಾರೆ ಅವರೇನೆ. ಅದರಲ್ಲಿ ಹಾಲು ತುಂಬಿ ಕೊಡ್ತಾರೆ, 1 ಲೀಟ್ರ್ ಹಾಲು. ಅದನ್ನು ಅಲ್ಲಿ ಅವರೇ ಈಸ್ಕೊಂಡು ಅಭಿಷೇಕ ಮಾಡಿ ಚೊಂಬನ್ನು ಅವ್ರು ಇಟ್ಕೊಳ್ತಾರೆ. ಸೊ ಇದು 800 ರೂಪಾಯಿದು ಹಾಲು ಬಿಂದಿಗೆ ಅಭಿಷೇಕ ಅಂತ. ಸೊ ಇದು ಬಿಂದಿಗೆ. ನಾನು ನಿಜವಾಗ್ಲೂ ಬಿಂದಿಗೆಗಳು ಕೊಡ್ತಾರೆ ಅಂದ್ಕೊಂಡಿದ್ದೆ, ನೋಡಿದ್ರೆ ಚೆಂಬಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಇದು ಚೆಂಬಲ್ಲಿ ಹಾಲು ಕೊಟ್ಟರು. ನಾವು ಅಲ್ಲಿ ಅಭಿಷೇಕ ಮಾಡಾದ್ಮೇಲೆ ಇದು ಮಾತ್ರ ನಮಗೆ ವಾಪಸ್, ಅಂದರೆ ಇದು ನಮಗೆ ಪ್ರಸಾದದ ರೂಪದಲ್ಲಿ ಕೊಟ್ರಂತೆ. ಅದರಲ್ಲಿ ಸ್ವಲ್ಪ ಹಾಲು ಕೂಡ ಇದೆ. ಇನ್ನು ಈ ಹಾಲು ಏನು ಮಾಡೋದು ಜಾನು, ಹಾಗೆ ಕುಡಿಬೇಕಾ, ಬಿಸಿ ಮಾಡಬೇಕಾ? ಅಲ್ಲಿ ಬಿಸಿ ಮಾಡ್ತಾ ಇದ್ದಿದ್ದು ಅಭಿಷೇಕ ಮಾಡಿದ್ದು ಕೆಳಗಡೆ ಬರ್ತಿತ್ತು, ಅದನ್ನ ತಗೊಂಡು ಬಿಸಿ ಮಾಡಿ ಕೊಡ್ತಿರೋದು. ಇದನ್ನು ಬಿಸಿ ಮಾಡಿ ಕುಡಿಬಹುದು, ನೀವು ಮಾಡ್ಬೋದಾ? ಏನ್ ತೊಂದರೆ ಇಲ್ಲ, ಬಿಸಿ ಮಾಡಿ ಕುಡೀರಿ. ತಕ್ಷಣಕ್ಕೇನೆ ಮಾಡ್ತೀನಿ. ಮತ್ತೆ ನಾನು ಇದು ಹಾಲು ಬಿಸಿ ಮಾಡ್ಬೋದು. ಅಭಿಷೇಕ ಮಾಡಿದ್ದು ಫುಲ್ ಇದಕ್ಕೆ ನೆಲಕ್ಕೆ ಬಿಡ್ತಾ ಇರ್ಲಿಲ್ಲ ಅವರು, ಅಲ್ಲಿ ಕಂಟೈನರ್ಸ್ ಗಳು ಇಟ್ಟಿದ್ರು. ಹೌದಾ? ನಾನು ಎಲ್ಲೋಗತ್ ಹಾಲಿದು ಅಂತ ಅನ್ಕೊಳ್ತಾ ಇದ್ದೆ. ಇಲ್ಲ ಇಲ್ಲ, ಕಂಟೈನರ್ ಬರ್ತಿದ್ ಕರೆಕ್ಟ್ ಮಾಡ್ಬಿಟ್ಟು ಅದನ್ನ ಬಿಸಿ ಮಾಡಿ ಕೊಡ್ತಿರೋದು. ಓಕೆ, ಸೊ ಇದೀಗ ತಕ್ಷಣನೇ ಬಿಸಿ ಮಾಡಬೇಕು. ಅದು ಯಾವಾಗ ಹಾಲು ಬಂದು ಅಲ್ಲಿ ನಿಲ್ಲಿಸ್ಕೊಂಡಿರ್ತಾರೋ ಏನೋ. ಓಕೆ, ಇಷ್ಟ ಆಯಿತು. ನಮ್ಮ ಇವತ್ತು ಫಸ್ಟ್ ಟೈಮು ನಾವು ಈ ಥರ ಮಾಡಿಸಿರೋದು. ಎವ್ರಿ ಇಯರ್ ನಡೆಯುತ್ತಂತೆ. ನಮ್ಗೆ ಇವತ್ತೇ ಗೊತ್ತಾಗಿದ್ದು, ಅಂದರೆ ಈ ವರ್ಷನೇ ಗೊತ್ತಾಗಿತ್ತು. ಸೊ ಮಾಡಿಸಿದ್ವಿ, ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಕೇಳ್ಕೊಂಡು ಮಾಡಿಸಿದ್ವಿ. ಈಗ ಸ್ನೇಹಿತರ ಮೊದಲು ಈಗ ಹಾಲು ಬಿಸಿ ಮಾಡೋಕ್ಕೆ ಇಡ್ತೀನಿ. ಆಮೇಲೆ ನನ್ನ ಸೀರೆನ ಚೇಂಜ್ ಮಾಡ್ತೀನಿ. ರಾಜೇಶ್ ಬಂದೀಗ ಟಿ ವಿ ಹಾಕ್ಕೊಂಡಿದ್ದಾರೆ. ಸಾನು ಆಟಾಡೋದಕ್ಕೆ ಹೋದ್ಲು. ಇನ್ನೇನು ಊಟದ ಚಿಂತೆ ಇಲ್ಲ, ಅಲ್ಲೇ ಸ್ವಲ್ಪ ಪ್ರಸಾದನೂ ತಿಂದ್ಲು, ಹಾಲು ಕುಡಿದ್ಲು. ಇನ್ನು ಒಂದು 2 ಅವರ್ ಅವಳ ಈ ಕಡೆ ಬರೋದಿಲ್ಲ. ಸೊ ಬನ್ನಿ, ಇದು ಎಷ್ಟು ಜೋಮಾಲೆಯಲ್ಲಿ ಎಷ್ಟು ಗುಂಡಿದೆ ಅಂತ ಲೆಕ್ಕ ಹಾಕಿ ಹೇಳ್ತೀನಿ. ಇದು ಬಿಸಿ ಮಾಡಬೇಕು. ಬೇರೆ ಪಾತ್ರೆಯಲ್ಲಿ ಇಡ್ತೀನಿ. ಮೊದಲಿದು ಕೌಂಟ್ ಮಾಡಿ ಬಿಡೋಣ. ಸ್ಟ್ಯಾಂಡು ನಮ್ಮ ಮೊಬೈಲ್ ಸ್ಟ್ಯಾಂಡ್. One, 2, 3, 4, 25 ಅಂದರೆ ನಾನು ಜೊತೆಯಲ್ಲಿ ಕೌಂಟ್ ಮಾಡಿದ್ದು. ಸೊ 50 ಬೀಡ್ಸ್ ಇದೆ ಸ್ನೇಹಿತರೆ. 10 ಗ್ರಾಮಿಗೆ ಬೇಕಾ, 15 ಗ್ರಾಮಿಗೆ ಬೇಕಾ, ಆಡ್ ನಂಬರ್ ಲೈಕ್ 12, 14 ಆ ಥರನೂ ಮಾಡಿಸ್ಬೋದು. ಅಷ್ಟು ಗ್ರಾಮಲ್ಲಿ ನಮಗೆ ಇಷ್ಟು ಮಾಡಿಕೊಡಿ ಅಂದರೂ ಮಾಡಿಕೊಡ್ತಾರೆ. ಸ್ವಲ್ಪ ಗಟ್ಟಿ ಬರುತ್ತೆ, ಸ್ವಲ್ಪ ತೆಳ್ಳ ಬರುತ್ತೆ. ಇಲ್ಲ ನಮಗೆ ಅವರೇ ಹೇಳಿಬಿಡ್ತಾರೆ, ನಮಗೆ 10 ಗ್ರಾಮಲ್ಲಿ ಮಾಡಿಕೊಡಿ ಅಂದಾಗ ಅವ್ರು ಆಗುತ್ತೋ ಇಲ್ವೋ ಇಷ್ಟು ಅಂತ ಹೇಳಿಬಿಡ್ತಾರೆ. ಆವಾಗ ನೀವು ಮಾಡಿಸ್ಬೋದು. ಬಟ್ ಇದು ಈಗ ಓಲ್ಡ್ ಡಿಸೈನು. ಈ ಥರ ಕಪ್ಪು ದಾರದಲ್ಲಿ ಅವರು ಪೋಣಿಸೋದಿಲ್ಲ, ಚಿನ್ನದ ಲಿಂಕ್ಸ್ ಬರುತ್ತೆ. ಇದು ಏನಂತ, ಇದಕ್ಕೆ ಜೋಮಾಲೆ ಅನ್ನೋದು. ಇದು ಆ್ಯಕ್ಚುಲಿ ಈ ಕೂರ್ಗಿಸ್ ಅವ್ರದ್ದು ಟ್ರೆಡಿಷ್ನಲ್ ಜ್ಯುವೆಲ್ರಿ ಅಂತ ಅನಿಸುತ್ತೆ. ಅವ್ರು ಹಾಕಿರೋದೇ ನಾನು ಜಾಸ್ತಿ ನೋಡಿರೋದು. ಇದು ನಾನು ಮಾಡಿಸಿ, ನಾನು ಫಸ್ಟ್ ಜಾಬ್ಗೆ ಹೋಗಿದ್ದು, ಮದುವೆ ಆಗಿದ್ದು 2-3 ಇಯರ್ಸಲ್ಲಿ, ಆಲ್ಮೋಸ್ಟ್ 10-12 ಇಯರ್ಸ್ ಹಿಂದೆ ಮಾಡಿಸಿದ್ದು. ಈಗ ಸಣ್ಣ ಸಣ್ಣದಾಗಿ 2 ಎಳೆ ಬರುತ್ತೆ, ಬರೀ ಚಿನ್ನದ ಚೈನ್ ಲಿಂಕ್ಸಲ್ಲೇ ಮಾಡ್ತಾರೆ. ಆ ಥರ ತೊಗೊಳ್ಬೇಕು ಅಂತ ಆಸೆ, ಆದರೆ ಒಂದು ಇದೆಯಲ್ಲ ಆಲ್ರೆಡಿ, ಯಾಕೆ ಅಂತಾರೆ, ಅದಕ್ಕೆ ತೊಗೊಂಡಿಲ್ಲ. ಓಕೆ, ಇದು ನೀವು ಕೇಳಿದ್ರಲ್ಲ, ಇವತ್ತು ಹೇಳಿದ್ದೀನಿ ನೋಡಿ. 15 ಗ್ರಾಮ್ಸಲ್ಲಿ 50 ಬೀಡ್ಸ್ ಇದೆ. ಸೊ ಈಗ ಬೆಳಿಗ್ಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ ಆ ಸೋಯಾ ಚಂಕ್ಸನ್ನು ಕುಕ್ ಮಾಡ್ತಾ ಇದ್ದೀನಿ. ದೇವಸ್ಥಾನದಿಂದ ತಂದಿದ್ದಂಥ ರೈಸೇ ಆಗುತ್ತೆ, ಅದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಇದಾಗುತ್ತೆ.
ಇದು ಹೇಗೆ ಅಂದರೆ ನಾನು ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲ ನಿಮಗೆ ತುಂಬಾ ಕ್ರಿಸ್ಪಿ ಕಬಾಬ್ ಥರ ಬೇಕು ಅಂದರೆ ಇನ್ನೂ 1-2 ಸ್ಪೂನು ಕಾರ್ನ್ಫ್ಲೋರ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕಬಾಬ್ ನಾವು ಹೇಗೆ ಫ್ರೈ ಮಾಡ್ತೀವೋ ಹಾಗೆ ಡೀಪ್ ಫ್ರೈ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಉರಿ ಮಾಡಿ, ಅಂದರೆ ಇದು ತುಂಬಾ ಅಂಟ್ಕೊಂಡ್ಬಿಡುತ್ತೆ. ಹಾಕಿದ ತಕ್ಷಣವೇ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು. ಈ ಮಸಾಲೆ ಎಲ್ಲ ಡ್ರೈ ಆಗ್ತಾ ಬರುತ್ತೆ. ಆಗ ನಾನು ಸಣ್ಣ ಉರಿ ಮಾಡಿ ಮುಚ್ಚಿ ಬಿಟ್ಬಿಡ್ತೀನಿ. ಆಮೇಲೆ ಒಂದು 10-15 ನಿಮಿಷಕ್ಕೆ ಇದು ಕುಕ್ ಆಗಿರುತ್ತೆ. ಒಂಥರ ಕ್ರಿಸ್ಪ್ ಆಗಿರುತ್ತೆ, ಡ್ರೈ ಆಗಿರುತ್ತೆ, ನೀರೆಲ್ಲ ಹೋಗ್ಬಿಟ್ಟು. ಸೊ ಇಷ್ಟೇ ಸೋಯಾ ಚಂಕ್ಸ್, ಸಿಂಪಲ್ಲು, ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋದಕ್ಕೆ. ಇದ್ರ ಜೊತೆ ಕ್ಯಾಪ್ಸಿಕಮ್ ಹಾಕ್ಬೋದು, ಈರುಳ್ಳಿ ಹಾಕ್ಬೋದು, ಸ್ವಲ್ಪ ನಿಮಗೆ ಫ್ಲೇವರ್ಗೆ ಕರಿಬೇವು, ಕೊತ್ತಂಬರಿ ಎಲ್ಲನೂ ಹಾಕಿ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಬೋದು. ಸ್ನೇಹಿತರೆ, ಈಗ ರೆಸ್ಟ್ ಮಾಡ್ತಾ ಇದ್ದೀನಿ, ಬೇರೆ ಕೆಲಸ ಇಲ್ಲ. ಮಧ್ಯಾಹ್ನದ್ದೇ ಅಂದರೆ ಬೆಳಿಗ್ಗೆ ಮಾಡಿದ್ದು ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಹೇಗಿರುತ್ತೋ ಸಿಚುವೇಶನ್, ಸ್ವಲ್ಪ ಅದನ್ನೇ ಊಟ ಮಾಡೋಣ ಅಂದ್ಬಿಟ್ಟು. ಸೊ ಪ್ರಸಾದನೇ ಎಷ್ಟಿತ್ತು ಅಂದರೆ ಪ್ರಸಾದನೇ ಸಫಿಷಿಯೆಂಟಾಗಿ ಆಯಿತು. ನಾನು ಅಲ್ಲಿ ಕೊಟ್ಟಿದ್ದಂಥ ಹಾಲಲ್ಲಿ ಶಾವಿಗೆ ಪಾಯಸ ಮಾಡೋಣ ಅಂದ್ಕೊಂಡೆ, ಬಟ್ ಜಾಸ್ತಿ ಆಗುತ್ತೆ, ನಾವಿಬ್ಬರೇ ತಿನ್ನಬೇಕು. ಆದಷ್ಟು ನಾನು ಶುಗರಿ ಐಟಮ್ಸ್, ಸ್ವೀಟ್ ಐಟಮ್ಸ್ನ ಕಡಿಮೆನೇ ಮಾಡಿರೋದು. ಅದಕ್ಕೆ ಅದನ್ನು ಬಿಸಿ ಮಾಡಿದೆ. ಚೆನ್ನಾಗಿದೆ ಹಾಲು. ಸೊ ಸಂಜೆಗೆ ಕುಡಿದ್ರೆ ಆಗುತ್ತೆ. ಮತ್ತು ರಾಜೇಶ್ ಅವರ ಹೆಲ್ತ್ ಅಪ್ಡೇಟ್ ಮಾಡಬೇಕಿತ್ತು. ರಾಜೇಶ್ ಅವರು ಈಸ್ ಫೀಲಿಂಗ್ ಗುಡ್ ಈಗ. ಅಂದರೆ ತುಂಬಾ ಚಳಿ ಜ್ವರ ಇತ್ತಲ್ವ, ಚಳಿ ಜ್ವರ ಎಲ್ಲ ಕಡಿಮೆ ಆಗಿದೆ. ಸ್ವಲ್ಪ ಎನರ್ಜಿ ಲಾಸ್ ಆಗಿದೆ, ಮೈಕೈ ನೋವು ಚೂರು, ಮತ್ತು ಗಂಟ್ಲು ಕಟ್ಟಿರೋದು, ಮೂಗು ಕಟ್ಟಿರೋದು, ಆವಾಗವಾಗ ತಲೆನೋವು ಬರೋದು, ಅದು ಸ್ವಲ್ಪ ಇದೆ. ಅದು ಮ್ಯಾನೇಜಬಲ್ ಅಂತ ಹೇಳ್ಬೋದು. ಯಾಕಂದರೆ ಅವತ್ತು ಅವರು ಚಳಿ ಜ್ವರ ಬಂದ್ಬಿಟ್ಟು ಒದ್ದಾಡ್ತಾ ಇದ್ದಿದ್ದು ನೋಡಿದ್ರೆ ದಿಸ್ ಈಸ್ ಮ್ಯಾನೇಜಬಲ್. ಸೊ 3 ದಿನದ ಕೋರ್ಸ್ ಕೊಟ್ಟಿದ್ರು, ಅದು ಮುಗ್ದಿದೆ ಈಗ. ಅವ್ರೇನು ತೊಗೊಳ್ತಾ ಇಲ್ಲ. ಮತ್ತು ಡಾಕ್ಟರ್ ಹತ್ರನೂ ಏನು ಹೋಗಿಲ್ಲ. ಅವ್ರು ಹೇಳಿದರು ಕಡಿಮೆ ಆಗಲಿಲ್ಲ ಅಂದರೆ ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಅಂತ. ಸೊ ಕಡಿಮೆ ಆಯ್ತಲ್ಲ, ಗಾಡ್ಸ್ ಗ್ರೇಸ್ ಅಂತಲೇ ಹೇಳ್ಬೋದು. ಕಡಿಮೆ ಆಗಿದೆ. ಆ್ಯಂಡ್ ಈಗ ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ತಾ ಇಲ್ಲ. ಮತ್ತು ಸ್ನೇಹಿತರೆ ಅಷ್ಟೇ, ಅದನ್ನು ನಾನು ನಿಮಗೆ ತಿಳಿಸ್ಬೇಕಿತ್ತು. ತುಂಬ ಜನ ಅವತ್ತು ವಿಶ್ ಮಾಡಿದ್ರಿ, ಬೇಗ ಹುಷಾರಾಗಲಿ ಅಂತ ಹೇಳಿಬಿಟ್ಟು, ಹೇಗಿದ್ದಾರೆ ಅಂತ ಎಲ್ಲ ಕೂಡ ಹೇಳಿದ್ರಿ. ತುಂಬ ಖುಷಿ ಆಯಿತು ನೋಡಿ. ಸ್ನೇಹಿತರೆ, ಈಗ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಇವತ್ತಿನ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ದಿನ ಈ ಒಕೇಶನ್ ಇದೆ ಅಂದ್ಬಿಟ್ಟು ನಾನು ಲಾಂಗ್ ಬ್ಯಾಕೆ ತಿಳಿಸಿದ್ದೆ. ಸೊ ನಿಮ್ಮಲ್ಲಿ ಯಾರಾದರೂ ಬಂದಿದ್ರಾ ಇವತ್ತಿನ ದಿನ ಹೇಳಿ. ನಾನು ಹೋದಾಗಂತೂ ನನಗೆ ಯಾರೂ ಸಿಗಲಿಲ್ಲ. ಸುಮಾರು ಜನ ಹೇಳ್ತೀರಾ ನಾನು ಅಲ್ಲಿಗೆ ಹೋಗಿದ್ದೀನಿ, ಅಲ್ಲಿ ನಿಮ್ಮನ್ನ ಮೀಟೇ ಮಾಡೋಕ್ಕಾಗಿಲ್ಲ ಯಾವತ್ತೂ ಅಂತ ಹೇಳಿಬಿಟ್ಟು. ಲಾಸ್ಟ್ ಆಷಾಢದ ಲಾಸ್ಟ್ ಶುಕ್ರವಾರ ಅನಿಸುತ್ತೆ ಯಾರೋ ಬಂದರು. ಓಕೆ, ಹಾಂ, ಆಷಾಢ ಲಾಸ್ಟ್ ಶುಕ್ರವಾರದ ದಿನ ಒಬ್ಬರು ಬಂದಿದ್ರಂತೆ. ಅವರು ಹೇಳ್ತಾ ಇದ್ರು, ನಾನು ಇವತ್ತು ನೀವು ಸಿಗ್ತೀರಾ ಅಂತ ಅಂದ್ಕೊಂಡಿದ್ದೆ. ನಾನು ಬಂದಿದ್ದೆ. ರಾತ್ರಿ ಹೋಗಿದ್ರಂತೆ ಅವರು, ಸಂಜೆ ಹೊತ್ತು. ಸೊ ಏನೂ ರಶ್ ಇರಲಿಲ್ಲ, ಆರಾಮಾಗಿ ದರ್ಶನ ಆಯಿತು. ನೀವು ಬರ್ತೀರಾ ಅಂದ್ಕೊಂಡಿದ್ದೆ ಅಂತ ಹೇಳಿದರು. ಈ ಥರ ನಿಮ್ಮಲ್ಲಿ ಯಾರಾದರೂ ಇವತ್ತು ಬಂದಿದ್ರಾ ಕಮೆಂಟ್ ಮಾಡಿ ಹೇಳಿ. ಬಾಯ್ ಬಾಯ್ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋಲಿ.